ಯಾವುದೇ ಭೂ ಹೋರಾಟಗಳಾಗಿರ್ಬೋದು ಅಥವಾ ಬೇರೆ ಯಾವುದೇ ಹೋರಾಟಗಳಾಗಿರ್ಬೋದು, ಬರೀ ದಲಿತ ಗಂಡಸರು ಮಾತ್ರ ಹೋಗಿ ಚಳುವಳಿ ಮಾಡಿ ಹೋರಾಟ ಮಾಡಿ ಅವು ಸಕ್ಸಸ್ ಆಗಿರುವಂಥದ್ದು ಇಲ್ಲ. ಅಲ್ಲಿ ಮಹಿಳೆಯರು ಇಲ್ಲದೇನೆ ಆ ಚಳುವಳಿ ನಡೆದಿದೆ ಅಂತ ಹೇಳಿ ನಾವೇನಾದ್ರೂ ಭಾವಿಸ್ಕೊಂಡ್ರೆ ಅದು ನಮ್ಮ ತಪ್ಪು. ಯಾಕಂತ ಹೇಳಿದ್ರೆ ಅದು ನಾಗಸಂದ್ರ ಭೂ ಹೋರಾಟದಲ್ಲಾಗಿರ್ಬೋದು, ಬೇರೆ ಹಲವಾರು ಕಡೆ ಭೂ ಹೋರಾಟಗಳಲ್ಲಾಗಿರ್ಬೋದು, ಅಮೆರಿಕದಲ್ಲಿ ರೇಸಿಸಮ್ನ ಒಂದು ಇದು ಜಾಸ್ತಿ ಆದಾಗ, ಅಲ್ಲಿ ವೈಲೆನ್ಸ್ ಜಾಸ್ತಿ ಆದಾಗ ಇಡೀ ಅಮೆರಿಕದ ಆಫ್ರಿಕನ್ ಅಮೆರಿಕನ್ ಸಮುದಾಯದ ಕಲಾವಿದರು, ಹೋರಾಟಗಾರರು ಎಲ್ಲರೂ ಕೂಡ ಹಾರ್ಲೆಮ್ ಕಡೆ ಬರೋದಕ್ಕೆ ಶುರು ಮಾಡಿದ್ರು. ಮತ್ತು ಅಲ್ಲಿ ಅವರು ಸೇರಿಕೊಂಡು ಅಲ್ಲಿ ಒಂದು ಸಂಘಟನೆ ಮಾಡಿ ಒಂದು ದೊಡ್ಡ ಮೂಮೆಂಟ್ ಅನ್ನ ಅಲ್ಲಿ ಕಟ್ಟಿದ್ರು. ಸೊ ಆ ಥರದ ಒಂದು ಸೆಂಟರ್ ಆಗಿ ನನಗೆ ದೊಡ್ಡಟ್ಟಿ ಕಾಣಿಸ್ತಾ ಇದೆ. ದೊಡ್ಡಟ್ಟಿ ಯಾವ ದಲಿತ ಚಳುವಳಿಗೆ ಒಂದು ಪ್ರೊಟೆಕ್ಷನ್ ತರ ಇರ್ತಾ ಇತ್ತು. ಮತ್ತು ದೊಡ್ಡಟ್ಟಿಗೆ ಸಂಬಂಧಪಟ್ಟಂತ ಏನೋ ಒಂದು ಸಣ್ಣ ಘಟನೆ ಆದರೂ ಕೂಡ ಅಲ್ಲಿನ ಜನ ಏನಾದರೂ ಹೋದ್ರು ಅಂತಂದ್ರೆ ಅಲ್ಲಿ ಕತೆ ಬೇರೆನೇ ಆಗುತ್ತೆ. ಅದು ದಲಿತ ಆತ್ಮಕಥೆ. ಇದು ಫಸ್ಟ್ ನಾನು ಕವರ್ ಪೇಜ್ ನೋಡಿದಾಗ ಬಹಳ ಖುಷಿ ಆಯಿತು. ಯಾಕೆ ಅಂತ ಹೇಳಿದ್ರೆ ಮುಂಚೆ ಒಂದ್ಸಲ ದೊರೆರಾಜ್ ಅವರ ಆತ್ಮಕಥೆ ಬರೆಯಕ್ಕೆ ಹೋಗಿ ಅದು ಅರ್ಧಕ್ಕೆ ನಿಂತೋಗಿರೋದು ಇದೆ. ಅದು ಸ್ಟೋರಿ ನನಗೆ ಗೊತ್ತಿತ್ತು. ಆಮೇಲೆ ಆ ಹಿನ್ನೆಲೆಯಲ್ಲಿ ನಾನು ಈ ಪುಸ್ತಕ ಓದಕ್ಕೆ ಶುರು ಮಾಡಿದಾಗ, ಅದು ಪುಸ್ತಕ ಓದಕ್ಕೆ ಶುರು ಮಾಡಿದ ತಕ್ಷಣ ಗೊತ್ತಾಯಿತು ಅದರಲ್ಲಿ ಕೇವಲ ದೊರೆರಾಜ್ ಅವರ ಕತೆ ಮಾತ್ರ ಅಲ್ಲ, ಅಟ್ಟಿನಲ್ಲಿ ಇರುವಂಥ ಎಷ್ಟೊಂದು ಜನ ತಳ ಸಮುದಾಯದವರ ಕಥನ ಇದರಲ್ಲಿ ಇದೆ ಅಂತ ಗೊತ್ತಾಯ್ತು ನನಗೆ. ಹಾಗಾಗಿ ಇದು ರಾಮಯ್ಯ ಸರ್ ಹೇಳಿದಾಗಲೇ ಒಂದು ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ಮಾತಾಡಿರುವಂಥ ಒಂದು ಆತ್ಮಕಥೆ. ಮತ್ತು ಆತ್ಮಕಥೆಗಳ ಪ್ರಕಾರ ಸಾಹಿತ್ಯದಲ್ಲಿ ಆತ್ಮಕಥೆಗಳಷ್ಟು ಭಾಳ ಡೇಂಜರಸ್ ಆದಂಥ ಪ್ರಕಾರ ಯಾವುದೂ ಇಲ್ಲ. ಯಾಕಂದರೆ ವಿ ಎಸ್ ನೈಪಾಲ್ ಭಾರತದ ಆತ್ಮಕಥೆಗಳ ಬಗ್ಗೆ ಒಂದು ಮಾತು ತುಂಬ ಹಿಂದೆನೇ ಹೇಳಿದ್ದಾರೆ. ಭಾರತದ ಆತ್ಮಕಥೆಗಳಲ್ಲಿ ಕತೆ ಮಾತ್ರ ಇರುತ್ತೆ, ಆತ್ಮನೇ ಇರಲ್ಲ ಅಂತ. ಅಂದರೆ ಅಷ್ಟು ಡೂಪ್ಲಿಕೇಟ್ ಇದನ್ನ ಸೆಲ್ಫನ್ನು ಪ್ರೊಜೆಕ್ಟ್ ಮಾಡ್ಕೊಳ್ತಾರೆ ಅಂತ. ಮತ್ತು ಆತ್ಮಕಥೆ ಅನ್ನೋದನ್ನೇ ಒಬ್ಬ ವ್ಯಕ್ತಿ ತನಗೆ ಸಮಾಜ ಏನು ಮಾಡಿದೆ ಅಥವಾ ತಾನು ಏನಾಗಿದೆ, ಎಷ್ಟು ಭಿನ್ನ ದೊಡ್ಡವನು ಅಂತ ತೋರಿಸ್ಕೊಳ್ಳುವಂಥ ಒಂದು ಸೆಲ್ಫ್ ಗ್ಲೋರಿಫಿಕೇಶನ್ ಇದನ್ನು ಇಟ್ಕೊಂಡು ಬಂದಿರೋವಂಥದ್ದು. ಆದರೆ ಅದನ್ನು ಚಾಲೆಂಜ್ ಮಾಡಿರುವಂಥದ್ದು ನಮ್ಮ ದಲಿತ ಆತ್ಮಕಥನಗಳು. ಮರಾಠಿನಲ್ಲಿ ಬಂದಿರುವಂಥವು, ಕನ್ನಡದಲ್ಲಿ ಬಂದಿರುವಂಥವು, ಅಥವಾ ಬೇರೆ ಬೇರೆ ಭಾಷೆಗಳಲ್ಲಿ ಬಂದಿರುವಂಥದ್ದು. ಮತ್ತು ಈಗಂತೂ ಕಳೆದ 10 ವರ್ಷಗಳಲ್ಲಿ ಇಂಗ್ಲೀಷ್ನಲ್ಲಿ ಯಥೇಚ್ಛವಾದಂಥ ಆತ್ಮಕಥೆಗಳು ಬರ್ತಾ ಇದ್ದಾವೆ. ಇದನ್ನೆಲ್ಲ ನೋಡ್ತಾ ಇರುವಾಗ ನಮ್ಗೆ ಅನ್ಸುತ್ತೆ ಏನು ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ದಲಿತರ ಅನುಭವ ಮತ್ತು ದಲಿತರ ಬದುಕು ಕೂಡ ಒಂದು ರೀತಿಯಲ್ಲಿ ಮಾರುಕಟ್ಟೆನಲ್ಲಿ ಚೆನ್ನಾಗಿ ಡಿಮ್ಯಾಂಡ್ ಇದೆ ಅಂತಂದರೆ ಅದಕ್ಕೋಸ್ಕರ ಸೇಲ್ ಮಾಡಿರುವಂಥ ಒಂದು ವಸ್ತು ಥರ ಎಲ್ಲ ಆಗ್ಬಿಟ್ಟಿದೆಯೋ ಅನ್ನೋ ಥರದ ಒಂದು ಇದು ನಮಗೆ ಟೆಂಡೆನ್ಸಿನೂ ಕಾಣಿಸ್ತಾ ಇದೆ. ಯಾಕಂದ್ರೆ ನಮಗೇನು ನೋಡ್ತಾ ಇದ್ದೀವಿ ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ, ಒಂದು ದಲಿತ ಅನುಭವ ಬಂದ ತಕ್ಷಣವೇ ಅದರ ಹಿಂದೆ ಮುಂದೆ ಅದು ಎಷ್ಟು ಸೂಕ್ಷ್ಮವಾಗಿದೆ ಅಸೂಕ್ಷ್ಮವಾಗಿದೆ ಅನ್ನೋದನ್ನು ನೋಡ್ದೇ ಸೆಲೆಬ್ರೇಟ್ ಮಾಡುವಂಥ ಒಂದು ಟೆಂಡೆನ್ಸಿ ನಮ್ಮ ಸುತ್ತ ಇರೋ ಕಾರಣಕ್ಕೋಸ್ಕರ ಈ ಆತ್ಮಕಥೆ ಆ ಥರದ ಎಲ್ಲ ಇದನ್ನು ಮೀರ್ಕೊಂಡಿರುವಂಥ ಒಂದು ಆತ್ಮಕಥೆ. ಯಾಕಂದರೆ ಅದು ಒಂದು ವ್ಯಕ್ತಿಯ ಸುತ್ತ ಇರುವಂಥದ್ದಲ್ಲ, ಅಥವಾ ಒಂದು ಘಟನೆಯ ಸುತ್ತ ಇರುವಂಥದ್ದಲ್ಲ, ಒಂದು ಸಮುದಾಯ, ತಾನು ನೆಲೆಸಿರುವಂಥ ಒಂದು ಜಾಗದ ಬಗ್ಗೆ ಇರುವಂಥ ಒಂದು ಕಥಾನಕ ಇದು ಅಂತ. ನಾವು ಅವರು ಲಾಸ್ಟ್ ಟೈಮ್ ದೊರೆರಾಜ್ ಸರ್ನ ಮೀಟ್ ಮಾಡಿದಾಗ ಕೂಡ ಅವ್ರು ಹೇಳಿದ್ರು, ನಾನು ಯಾಕೆ ಈ ಪುಸ್ತಕನ ಇದನ್ನು ಮಾಡಬೇಕು ಅಂತ ನಮ್ಗೆ ಅನಿಸಿದೆ ಅಂತ ಹೇಳಿದ್ರೆ, ತುಂಬ ಜನ ಅಟ್ಟಿಯಿಂದ ಸ್ವಲ್ಪ ಓದಿ ಮೊಬಲೈಸ್ ಆಗಿ ಆಚೆ ಹೋಗಿದ ತಕ್ಷಣ ಅಟ್ಟಿ ಜೊತೆ ಸಂಬಂಧನೇ ಕಳ್ಕೋಬೇಕು ಅಂತ ಅಂದ್ಕೊಳ್ತಾರೆ, ಅಥವಾ ಅಟ್ಟಿ ಜೊತೆ ಗುರುತಿಸ್ಕೊಳ್ಳೋದನ್ನೇ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಂದ ಬಳಲ್ತಾ ಇರ್ತಾರೆ. ಅಂಥವ್ರಿಗೆ ಒಂದು ಆತ್ಮವಿಶ್ವಾಸವನ್ನು ಕೊಡಬೇಕು ಅಂತೇಳಿ ನಮ್ಮ ಅಟ್ಟಿ ಬಗ್ಗೆ ನಾವು ಒಂದು ಏನು ಚರಿತ್ರೆ ಇದನ್ನು ಕಟ್ಕೊಡ್ಬೇಕು ಅಂತೇಳಿ ಅವರು ಬರೆದಿದ್ದಾರೆ. ಹಾಗಾಗಿ ಇದು ಒಂದು ಭಾಳ ಒಳ್ಳೆಯದಂಥ ಒಂದು ಸಮಾಜಶಾಸ್ತ್ರೀಯ ದಾಖಲೆ, ಸೋಷಿಯಲ್ ಡಾಕ್ಯುಮೆಂಟ್ ಅಂತ ನಾವು ಇದನ್ನು ಕರಿಬೋದು. ಸಾಮಾನ್ಯವಾಗಿ ಆತ್ಮಕಥೆಗಳಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಅದು ತಾನು ಸಮಾಜದಿಂದ ಏನು ಅನುಭವಿಸ್ತೆ, ಏನು ಪಡೆದೆ ಅನ್ನೋದನ್ನು ಹೇಳೋದ್ರ ಮುಖಾಂತರ ಅದಕ್ಕೆ ಕಾರಣ ಆಗಿರೋವರ ಒಳಗಡೆ, ಮನಸ್ಸಿನ ಒಳಗಡೆ ಒಂದು ಪರಿವರ್ತನೆಯನ್ನು ಅಥವಾ ಅವ್ರ ಒಳಗಡೆನೆ ಒಂದು ಇದನ್ನು ರಿಫ್ಲೆಕ್ಟ್ ಮಾಡ್ಕೊಳ್ಳುವಂಥ ಒಂದು ಗುಣನ ಇಟ್ಕೊಂಡು ಬರುತ್ತೆ. ಬಟ್ ಅದು ಇಲ್ಲಿ ಕಾಣಿಸಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಆತ್ಮಕಥೆಯಲ್ಲಿ ಬೇರೆ ದಲಿತ ಈ ಆತ್ಮಕಥೆಗಳಲ್ಲಿ ಇರೋ ಥರ ಯಾರನ್ನು ಅಡ್ರೆಸ್ ಮಾಡಿಕೊಂಡು ತನ್ನ ಕಥೆಯನ್ನು ಹೇಳ್ತಾ ಇರುವಂಥ ಒಂದು ಇದು ಇದರಲ್ಲಿ ಇಲ್ಲ. ಅಲ್ಲಿ ದೊಡ್ಡಟ್ಟಿನೇ ಕೇಂದ್ರ, ಅದನ್ನೇ ಇಡೀ ಕಥೆಯ ಒಂದು ಜೀವಾಳ. ನಾವು ಬೇರೆ ಆತ್ಮಕಥೆಗಳನ್ನು ನೋಡಿದ್ರೆ ಈಗ ಊರು ಕೇರಿ ಇಂದ ಹಿಡಿದು ಬೇರೆ ಎಲ್ಲ ಆತ್ಮಕಥೆಗಳಲ್ಲಿ ನಾವು ನೋಡಿದ್ರೆ ಸಮಾಜ ತಮಗೇನು ಮಾಡ್ತೋ, ಸಮಾಜದಿಂದ ನಾವು ಯಾವ ಥರದ ಒಂದು ಶೋಷಣೆಗೋ ಅವಮಾನಕ್ಕೋ ಅಪಮಾನಕ್ಕೋ ಗುರಿಯಾಗಿದ್ದೀವಿ ಅನ್ನೋದನ್ನು ಮಾತಾಡುತ್ತಲ್ಲ, ಇಲ್ಲಿ ಆ ಥರದ್ದು ಬರದೇ ಇಲ್ಲ. ರವಿಬಾಗಿ ಚೆನ್ನಾಗಿ ಗುರುತಿಸಿರೋ ಥರನೇ ಇಲ್ಲಿ ಯಾಕೆ ಜಾತಿ ತಾರತಮ್ಯ ಅಥವಾ ಜೀತ ಪದ್ಧತಿ
ಅಥವಾ ಬೇರೆ ಥರದ ಒಂದು ಜಾತಿ ಅಸಮಾನತೆಯ ಕಾರಣಕ್ಕೆ ಬರುವಂಥ ಅಪಮಾನಗಳಲ್ಲಿ ಯಾಕೆ ಇಲ್ಲ ಅಂತ ಹೇಳಿದ್ರೆ ಅದು ಭಾಳ ಇಂಡಿಪೆಂಡೆಂಟ್ ಆಗಿ ಎಕ್ಸಿಸ್ಟ್ ಆಗಿರುವಂಥ ಒಂದು ಏನೋ ಪ್ರದೇಶ. ಅದು ಅವರೇನೆ ಅಲ್ಲಿ ಸಿಟಿನಲ್ಲಿ ಇರೋ ಕಾರಣಕ್ಕೋಸ್ಕರ ಅವರಿಗೆ ಭೂಮಾಲೀಕರ ಮೇಲೇನೋ ಅಥವಾ ಮೇಲ್ಜಾತಿಯವ್ರ ಮೇಲೆ ಡಿಪೆಂಡ್ ಆಗುವಂಥ ಒಂದು ಅವಶ್ಯಕತೆನೇ ಅಲ್ಲಿ ಇರೋದಿಲ್ಲ. ಹಂಗಾಗಿನೇ ಅವರು ಉದ್ಯೋಗ ಮಾಡಿಕೊಂಡು ಅಥವಾ ನಗರದ ಒಳಗಡೆ ಏನು ಅವಕಾಶಗಳಿರ್ತಾವೆ ಅದನ್ನು ಬಳಸ್ಕೊಂಡು ಅಲ್ಲಿ ಬದುಕ್ತಾ ಇರೋದನ್ನು ನಾವು ನೋಡ್ತೀವಿ. ಮತ್ತು ಇನ್ನೊಂದು ಮುಖ್ಯವಾದಂಥ ಅಂಶ ಏನು ಅಂತ ಹೇಳಿದ್ರೆ, ಸಾಧಾರಣವಾಗಿ ಯಾರು ಆತ್ಮಕಥೆಗಳನ್ನು ಬರ್ಕೊಳ್ತಾರೆ ಅಂತಂದ್ರೆ ಯಾರಿಗೆ ಆಲ್ರೆಡಿ ಒಂದು ಸ್ವಲ್ಪ ರೆಕಗ್ನೇಷನ್ ಸಿಗುತ್ತೆ ಅಥವಾ ಸಮಾಜದಲ್ಲಿ ತಾವು ಸ್ವಲ್ಪ ಗಣ್ಯ ವ್ಯಕ್ತಿಗಳು ಅಂತ ಅಂದ್ಕೊಂಡಿರ್ತಾರೋ ಅಥವಾ ಏನೋ ಸಾಧನೆ ಮಾಡಿದ್ದಾರೆ ಅಂತ ಅನಿಸ್ತಾರೋ ಅಂಥವ್ರು ಬರ್ಕೊಳ್ಳೋದನ್ನು ನಾವು ಗಮನಿಸಿರ್ತೀವಿ. ಅಂಥವ್ರ ಸುತ್ತನೇ ಈ ಥರದ ನೆರೆಟಿವ್ಗಳಿರುತ್ತೆ. ಆದರೆ ಇಲ್ಲಿ ಈವನ್ ಲಿಟ್ರರಿ ಸ್ಪೆಕ್ಟ್ರಮ್ ಒಳಗಡೆ ಬರೋಕ್ಕೆ ಸಾಧ್ಯನೇ ಆಗದಿರುವಂಥ ಎಷ್ಟೋ ಜನ ತಮ್ಮ ಕಥೆಗಳನ್ನು ಹೇಳ್ಕೊಳ್ಳುವಂಥ ಒಂದು ಅವಕಾಶ ಈ ಪುಸ್ತಕದಲ್ಲಿ ಅವ್ರಿಗೆ ಸಿಕ್ಕಿದೆ. ಆಗಲೇ ಸರ್ರು ಮತ್ತು ರವಿ ಹೇಳಿದಾಗ ಎಷ್ಟು ಒಂದು 10-11 ಜನ ಇಲ್ಲಿ ಹೇಳಿದ್ದಾರೆ, ತಮ್ಮ ಕಥೆಯನ್ನು ಹೇಳಿದ್ದಾರೆ. ಅದು ನಿಜವಾಗಲೂ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿದ್ಯಮಾನ ಕನ್ನಡ ಸಾಹಿತ್ಯದೊಳಗಡೆ. ಮತ್ತು ಈ ಆತ್ಮಕಥೆಯಲ್ಲಿ ಅವರು ತಮ್ಮ ಕಥೆಯನ್ನು ತಾವು ಹೇಳ್ಕೊಳ್ಳೋದಕ್ಕೆ ಅವರು ತೋರಿಸುವಂಥ ಒಂದು ಮಾರಲ್ ಕರೇಜ್ ಏನಿದೆ. ನಾವು ಇಡೀ ಆತ್ಮಕಥೆಯನ್ನು ಓದಿದ್ರೆ ಅಲ್ಲೆಲ್ಲೂ ಕೂಡ ಹಟ್ಟಿಯ ಬಗ್ಗೆ ಒಂದು ಸಣ್ಣ ಏನೋ ಬೇಸರ ಆಗಲಿ ಅಥವಾ ನಾವು ಇಲ್ಲಿಂದ ಬಂದಿದ್ದೀವಿ, ಈ ಜಾಗದಿಂದ ಬಂದಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಅಳುಕಾಗಲಿ ಇರೋದನ್ನು ನಾವು ಕಾಣೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಕೂಡ ಹಟ್ಟಿಯ ಬಗ್ಗೆ ಭಾಳ ಘನತೆಯಿಂದ, ಭಾಳ ಗೌರವದಿಂದ ಮತ್ತು ಹೆಮ್ಮೆಯಿಂದ ಮಾತಾಡೋದನ್ನು ನಾವು ನೋಡ್ತೀವಿ. ಆದರೆ ಅದ್ರ ಬಗ್ಗೆ ನನಗೆ ಒಂದು ಸಣ್ಣ ಅಬ್ಜೆಕ್ಷನ್ ಇದೆ, ಅದನ್ನು ಕೊನೆಯಲ್ಲಿ ನಾನು ಹೇಳ್ತೀನಿ. ಮತ್ತು ಭಾಳ ಇಂಪಾರ್ಟೆಂಟ್ ಅಂತ ನನಗೆ ಅನಿಸಿದ್ದು, ನಾವು ದಲಿತ ಚಳುವಳಿಯ ಇತಿಹಾಸವನ್ನು ಕುರಿತು ಬಂದಿರುವಂಥ ಒಂದು ಚರಿತ್ರೆ ಬುಕ್ಗಳನ್ನು ನಾವೇನಾದರೂ ಓದಿದ್ರೆ ಅಥವಾ ದಲಿತ ಚಳುವಳಿಗಾರರು ಬರ್ಕೊಳ್ತಾ ಇರುವಂಥ ಒಂದು ಆತ್ಮಕಥೆಗಳನ್ನು ನಾವು ಓದಿದ್ರೆ ಅಲ್ಲಿ ಏನು ಇಷ್ಟೊತ್ತು ಚರ್ಚೆ ಆಯ್ತಲ್ಲ, ಅಲ್ಲಿ ತಮ್ಮನ್ನು ಕೇಂದ್ರವಾಗಿಟ್ಕೊಂಡು ಬರವಣಿಗೆಯನ್ನು ತಮ್ಮನ್ನು ಕೇಂದ್ರವಾಗಿಟ್ಕೊಂಡು ಚಳುವಳಿಯನ್ನು ಬರವಣಿಗೆ ಮೂಲಕ ತೋರಿಸ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಆದರೆ ಇಲ್ಲಿ ಅದು ಇಲ್ಲ. ಇಲ್ಲಿ ಅಟ್ಟಿ ಮತ್ತು ಅಲ್ಲಿ ನಡೆಯುವಂಥ ಘಟನಾವಳಿಗಳು ಮತ್ತು ಅಲ್ಲಿ ನಡೆಯುವಂಥ ವಿದ್ಯಮಾನಗಳಿಗೆ ಅದು ಕೇಂದ್ರ ಆಗಿರುತ್ತೆ. ಇವರು ಅದರ ಪಾರ್ಟಿಸಿಪೆಂಟ್ಸ್ ಆಗಿ ಏನು ಮಾಡಿದ್ರು ಅನ್ನೋದನ್ನು ಇವರು ಹೇಳ್ಕೊಂಡು ಹೋಗಿದ್ದಾರೆ. ಮತ್ತು ನಮ್ಮಲ್ಲಿ ಒಂದು ಭಾಳ ದೊಡ್ಡ ಕ್ರಿಟಿಕ್ ದಲಿತ ಚಳುವಳಿ ಬಗ್ಗೆ ಇರುವಂಥದ್ದು ಏನು ಅಂತ ಹೇಳಿದರೆ, ದಲಿತ ಚಳುವಳಿನಲ್ಲಿ ದಲಿತ ಮಹಿಳೆಯರ ಪಾತ್ರನೇ ಇಲ್ಲ, ದಲಿತ ನಾಯಕತ್ವ ಇಲ್ಲ ಅಂತ. ಅದನ್ನು ನಾನು ಕೂಡ ಒಪ್ತೀನಿ. ದಲಿತ ಮಹಿಳೆಯರ ನಾಯಕತ್ವ ದೊಡ್ಡ ಮಟ್ಟದಲ್ಲಿ ದಲಿತ ಚಳುವಳಿನಲ್ಲಿ ಇಲ್ಲ. ಆದರೆ ಈ ನಮ್ಮಟ್ಟಿ ಪುಸ್ತಕವನ್ನು ಏನಾದರೂ ನಾವು ಓದಿದ್ರೆ ಅಲ್ಲಿ ಬರುವಂಥ ಅಂಜನಮ್ಮ ಮೇಡಮ್ ಆಗಿರ್ಬೋದು, ಗಂಗಮ್ಮ ಮೇಡಮ್ ಅವರಾಗಿರ್ಬೋದು, ಮತ್ತು ಮಸೇಮ್ಮ ಮೇಡಮ್ ಅವರಾಗಿರ್ಬೋದು, ಅವರು ಹೇಳುವಂಥ ನರೇಷನನ್ನು ಅವರಿಗೆ ದಲಿತ ಚಳುವಳಿಯ ಜೊತೆಗೆ ಇದ್ದಂಥ ಸಂಬಂಧ ಮತ್ತು ಅವರು ದಲಿತ ಚಳುವಳಿಯಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡಿದ್ರು ಅನ್ನುವಂಥ ಒಂದು ಕಥೆಗಳನ್ನು ನಾವು ನೋಡಿದ್ರೆ ನಾವು ದಲಿತ ಚಳುವಳಿಯ ಬಗ್ಗೆ ಬರಿತಾ ಇರುವಂಥ ಇತಿಹಾಸ ಬರವಣಿಗೆ ಇದನ್ನು ನಾವು ಬದಲು ಮಾಡ್ಕೋಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ನಾವು ಕಟ್ತಾ ಇರುವಂಥ ಚರಿತ್ರೆಯಲ್ಲಿ ಈ ಥರದ ನೆರೇಟಿವ್ಗಳಿಗೆ ಜಾಗನೇ ಇಲ್ಲ. ಸುಮ್ಮನೆ ಬೇಗಾಗಿ ನಾವೇನು ಮಾಡ್ತೀವಿ, ದಲಿತ ಚಳುವಳಿನಲ್ಲಿ ದಲಿತ ಮಹಿಳೆಯರ ಪ್ರಾತಿನಿಧ್ಯನೇ ಇಲ್ಲ ಅಥವಾ ಅವರ ಪಾಲ್ಗೊಳ್ಳುವಿಕೆನೇ ಇಲ್ಲ ಅಂತ ಹೇಳಿದ್ರೆ ನಮಗೆ ಈ ಇತಿಹಾಸ ಗೊತ್ತಿಲ್ಲದೆ ಇರೋ ಕಾರಣಕ್ಕೋಸ್ಕರ ನಾವು ಆ ಥರದ ಒಂದು ಕನ್ಕ್ಲೂಷನ್ಸ್ಗೆ ಬರ್ತಾ ಇದ್ದೀವಿ ಅಂತ ನನಗನ್ಸುತ್ತೆ. ಮತ್ತು ನಾನು ಪಂಚಮ ಪತ್ರಿಕೆಯನ್ನು ನನಗೆ ಸಿಕ್ಕಿರುವಂಥ ಒಂದಷ್ಟು ಪಂಚಮ ಪತ್ರಿಕೆಯ ಇದನ್ನು ನಾನು ಗಮನಿಸಿದ್ದೀನಿ. ಅಲ್ಲಿ ದಲಿತ ಮಹಿಳಾ ಒಕ್ಕೂಟ ಮತ್ತು ಹಲವಾರು ಜನ ರಾಜ್ಯದ ಹಲವಾರು ಕಡೆಯಲ್ಲಿ ದಲಿತ ಮಹಿಳೆಯರು ತಾವು ಕೆಲಸ ಮಾಡ್ತಾ ಇರುವಂಥ ಪ್ರದೇಶನೋ ಅಥವಾ ತಾವು ಇರುವಂಥ ಇದರಲ್ಲೋ ಅವರು ಯಾವ ಥರ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು ಅನ್ನೋದನ್ನು ಬರ್ಕೊಂಡಿರೋದನ್ನು ನಾವು ಅಲ್ಲಿ ಗಮನಿಸ್ಬೋದು. ಯಾಕಂದರೆ ಯಾವುದೇ ಭೂ ಹೋರಾಟಗಳಾಗಿರ್ಬೋದು ಅಥವಾ ಬೇರೆ ಯಾವುದೇ ಹೋರಾಟಗಳಾಗಿರ್ಬೋದು, ಬರೀ ದಲಿತ ಗಂಡಸರು ಮಾತ್ರ ಹೋಗಿ ಚಳುವಳಿ ಮಾಡಿ ಹೋರಾಟ ಮಾಡಿ ಅವು ಸಕ್ಸಸ್ ಆಗಿರುವಂಥದ್ದು ಇಲ್ಲ. ಅಲ್ಲಿ ಮಹಿಳೆಯರು ಇಲ್ಲದೇನೆ ಆ ಚಳುವಳಿ ನಡೆದಿದೆ ಅಂತ ಹೇಳಿ ನಾವೇನಾದರೂ ಭಾವಿಸ್ಕೊಂಡ್ರೆ ಅದು ನಮ್ಮ ತಪ್ಪು. ಯಾಕಂತ ಹೇಳಿದ್ರೆ ಅದು ನಾಗಸಂದ್ರ ಭೂ ಹೋರಾಟದಲ್ಲಾಗಿರ್ಬೋದು, ಬೇರೆ ಹಲವಾರು ಕಡೆ ಭೂ ಹೋರಾಟಗಳಲ್ಲಾಗಿರ್ಬೋದು, ಅಲ್ಲಿರುವಂಥ ಮಹಿಳೆಯರು ಮತ್ತು ದಲಿತ ಹೋರಾಟಗಾರರ ಏನು ಸಂಗಾತಿಗಳೇನಿದ್ದಾರೆ ಅವರು ತಮ್ಮ ಮಕ್ಕಳನ್ನು ಕರ್ಕೊಂಡು ತಮ್ಮ ಕುಟುಂಬವನ್ನು ಕರ್ಕೊಂಡು ಹೋಗಿ ಪಾರ್ಟಿಸಿಪೇಟ್ ಮಾಡಿರುವಂಥ ಇತಿಹಾಸ ನಮ್ಮ ದಲಿತ ಚಳವಳಿ ಒಳಗಡೆ ಇದೆ. ನಾವು ಅದನ್ನು ಹೆಚ್ಚೆಚ್ಚು ಮಾತಾಡೋದ್ರ ಮೂಲಕ, ಅದನ್ನು ಮುನ್ನೆಲೆಗೆ ತರೋದ್ರ ಮೂಲಕ ಆ ಚಳುವಳಿಯ ಇತಿಹಾಸ ಕಟ್ಟೋದಕ್ಕೆ ನಾವು ಹೋಗ್ತಾ ಇದ್ದೀವಿ ಅದನ್ನು ಬೇರೆ ಥರ ನಾವು ಬರೀಬೋದು ಅಂತ ನನಗೆ ಅನಿಸುತ್ತೆ. ಮತ್ತು ಇನ್ನೊಂದು, ಈ ಪುಸ್ತಕದ ಬಗ್ಗೆ ಡೀಟೇಲ್ಸಿಗೆ ನಾನು ಹೋಗೋದಿಲ್ಲ. ಒಂದೇ ಒಂದು ನನಗೆ ಅನಿಸಿದ್ದೇನು ಅಂತ ಹೇಳಿದ್ರೆ, ಒಟ್ಟಾರೆ ಅಲ್ಲಿ ಮಾತಾಡಿರುವಂಥ ಎಲ್ಲರ ನೆರೇಷನ್ನಲ್ಲಿ ನಾವು ಕಾಣುವಂಥದ್ದು ಏನು ಅಂತ ಹೇಳಿದ್ರೆ,
ಹಟ್ಟಿಯ ಬಗ್ಗೆ ಒಂದು ಒಂದು ಸ್ಯಾನಿಟೈಸ್ಡ್ ವರ್ಷನನ್ನು ಕಟ್ಕೊಡೋದಕ್ಕೆ ಪ್ರಯತ್ನ ಮಾಡಿದಾರೇನೋ ಅಂತ ನನಗನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಒಂದು ನಗರ, ಒಂದು ದೊಡ್ಡ ನಗರ ಮತ್ತು ಆ ನಗರದ ಫೆರಿಫೆರಿಯಲ್ಲಿ ಇರುವಂಥ ಒಂದು ಅಷ್ಟು ದೊಡ್ಡ ಹಟ್ಟಿ ಇಷ್ಟು ಸ್ಯಾನಿಟೈಸ್ ಆಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಆದರೆ ಆ ಥರ ಇರೋದು ಅವರ ತಪ್ಪಲ್ಲ. ಅದು ಸಮಾಜ ಅದಕ್ಕೆ ಏನಾದ್ರೂ ಅಲ್ಲಿ ಸಮಸ್ಯೆಗಳಿದ್ದು ಇನ್ನೊಂದು ಇದ್ದರೆ ಅದಕ್ಕೆ ಕಾರಣ ಸಮಾಜವೇ ಹೊರತು ನೇರವಾಗಿ ಅವರು ಜವಾಬ್ದಾರರಲ್ಲ. ಯಾಕೆಂತ ಹೇಳಿದ್ರೆ ನನಗೆ ಈ ಪುಸ್ತಕವನ್ನು ಓದಿದ್ದಾಗ ನನಗೆ ಸಡನ್ ಆಗಿ ನೆನಪಾಗಿದ್ದು ಅಂತ ಹೇಳಿದ್ರೆ ಹಾರ್ಲೆಮ್ ಅಂತ, ಅಮೇರಿಕದಲ್ಲಿ ಏನು ಹಾರ್ಲೆಮ್ ರೆನೇಸಾನ್ಸ್ ಅಂತ ನಾವೇನು ಕರಿತೀವಿ, ಅಲ್ಲಿಗೆ ಹೇಗೆ ಇಡೀ ಅಮೇರಿಕದಲ್ಲಿ ರೇಸಿಸಮ್ನ ಒಂದು ಇದು ಜಾಸ್ತಿ ಆದಾಗ, ಅಲ್ಲಿ ವೈಲೆನ್ಸ್ ಜಾಸ್ತಿ ಆದಾಗ ಇಡೀ ಅಮೇರಿಕದ ಆಫ್ರಿಕನ್ ಅಮೇರಿಕನ್ ಸಮುದಾಯದ ಕಲಾವಿದರು, ಹೋರಾಟಗಾರರು ಎಲ್ಲರೂ ಕೂಡ ಹಾರ್ಲೆಮ್ ಕಡೆ ಬರೋದಕ್ಕೆ ಶುರು ಮಾಡಿದ್ರು. ಮತ್ತು ಅಲ್ಲಿ ಅವರು ಸೇರಿಕೊಂಡು ಅಲ್ಲಿ ಒಂದು ಸಂಘಟನೆ ಮಾಡಿ ಒಂದು ದೊಡ್ಡ ಮೂಮೆಂಟನ್ನು ಅಲ್ಲಿ ಕಟ್ಟಿದ್ರು. ಸೊ ಆ ಥರದ ಒಂದು ಸೆಂಟರ್ ಆಗಿ ನನಗೆ ದೊಡ್ಡಟ್ಟಿ ಕಾಣಿಸ್ತಾ ಇದೆ. ಮತ್ತು ಈ ಬರವಣಿಗೆಯನ್ನು ಏನಾದರೂ ನಾವು ದಲಿತ ಚಳವಳಿ ಬಗ್ಗೆ ಬರವಣಿಗೆಯನ್ನು ಏನಾದ್ರೂ ಮಾಡಬೇಕು ಅಂದಾಗ ನಾವು ಈ ಥರದ ಜಾಗಗಳಿಂದ ನಾವು ಶುರು ಮಾಡಿದ್ರೆ, ಅದು ಮಾವಳ್ಳಿ ಆಗಿರ್ಬೋದು, ಅಥವಾ KGF ಅಲ್ಲಿರೋದು, ಮೈಸೂರಿನ ಅಶೋಕಪುರಂ ಆಗಿರ್ಬೋದು, ಅಥವಾ ಬೇರೆ ಬೇರೆ ರಾಯಚೂರಿಂದ ಆಗಿರ್ಬೋದು. ರಾಯಚೂರಿಂದ ನಾವು ಆ್ಯಕ್ಚುಲಿ ನಮಗೆ ಯಾವುದೇ ರೀತಿಯಾದಂಥ ಒಂದು ಬೋಳ್ಬಂಡಪ್ಪನವರು ಒಂದು ಪುಸ್ತಕ ಬಿಟ್ಟರೆ ರಾಯಚೂರಿನ ಕಡೆಯಿಂದ ಯಾವುದೇ ರೀತಿಯಾದಂಥ ಟೆಕ್ಸ್ಟ್ಗಳು ಬಂದಿಲ್ಲ, ಅಷ್ಟು ದೊಡ್ಡ ಚಳುವಳಿಗೆ ಇದಾಗಿರುವಂಥ ಒಂದು ಜಾಗ. ಸೊ ಅವನ್ನು ನಾವು ಮುನ್ನೆಲೆಗೆ ತಂದರೆ, ಅಲ್ಲಿಂದ ನಾವು ಬರವಣಿಗೆಯನ್ನು ಶುರು ಮಾಡಿದ್ರೆ ನಮಗೆ ದಕ್ಕುವಂಥ ದಲಿತ ಚಳುವಳಿನೇ ಬೇರೆ ಅಂತ ಅನಿಸುತ್ತೆ. ಮತ್ತು ಅಲ್ಲಿ ಒಂದು ಇದು ಬರುತ್ತೆ, ಯಾವಾಗಲೂ ದೊಡ್ಡಟ್ಟಿ ಯಾವಾಗ ದಲಿತ ಚಳುವಳಿಗೆ ಒಂದು ಪ್ರೊಟೆಕ್ಷನ್ ಥರ ಇರ್ತಾ ಇತ್ತು. ಮತ್ತು ದೊಡ್ಡಟ್ಟಿಗೆ ಸಂಬಂಧಪಟ್ಟಂಥ ಏನೋ ಒಂದು ಸಣ್ಣ ಘಟನೆ ಆದರೂ ಕೂಡ ಅಲ್ಲಿನ ಜನ ಏನಾದರೂ ಹೋದ್ರು ಅಂತಂದರೆ ಅಲ್ಲಿ ಇದು ಕತೆ ಬೇರೆಯೇ ಆಗುತ್ತೆ. ಅದು ಇದು ಏನನ್ನು ತೋರಿಸುತ್ತೆ ಅಂತ ಹೇಳಿದ್ರೆ, ಅಲ್ಲಿನೂ ಕೂಡ ಎಷ್ಟು ಒಂದು ಮಿಲಿಟೆನ್ಸಿ ಇತ್ತು ಅನ್ನೋದನ್ನು ನಾವು ತೋರಿಸುತ್ತೆ. ಅದನ್ನು ಹೇಳ್ಕೊಳ್ಳೋದ್ರಲ್ಲಿ ಆಗಲಿ ಅಥವಾ ಹಂಗಿತ್ತು ಅಂತ ನಮ್ಗೆ ತೋರಿಸ್ಕೊಳ್ಳೋದಾಗಲಿ ಯಾವುದೇ ರೀತಿಯಾದಂಥ ಒಂದು ತಪ್ಪು ಇಲ್ಲ. ನಾವು ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನಾವೆಷ್ಟು ಘನತೆಯಿಂದ ಅದನ್ನು ನಾವು ಕಟ್ಕೊಡ್ತೀವಿ ಅನ್ನೋದು. ಯಾಕೆ ಅಂತ ಹೇಳಿದ್ರೆ, ಆಫ್ರಿಕನ್ ಅಮೇರಿಕನ್ ಮೂಮೆಂಟ್ನಲ್ಲಿ ಭಾಳ ದೊಡ್ಡ ಹೋರಾಟಗಾರರಾಗಿ ಹೊರಗಡೆ ಬಂದಂಥ ಮಾಲ್ಕಮ್ ಎಕ್ಸ್ ಆಗಿರ್ಬೋದು, ಏಂಜೆಲಾ ಡೇವಿಸ್ ಆಗಿರ್ಬೋದು, ಈವನ್ ಮಾಯಾ ಏಂಜೆಲೋ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಅವರು ಚಿಕ್ಕ ವಯಸ್ಸಿನಲ್ಲಿ ಮತ್ತು ಅವರ ಎಂಗೇಜ್ನಲ್ಲಿ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಂತ ಗುರುತಿಸಿದ್ದವಂಥವ್ರೆ. ಆದರೆ ಅದಕ್ಕೆ ಅವ್ರ ಕಾರಣ ಆಗಿರಲಿಲ್ಲ, ಅಲ್ಲಿನ ಸಮಾಜ ಮತ್ತು ರೇಸಿಸಮ್ಮು ಕಾರಣ ಆಗಿತ್ತು. ಅವರು ಅದರಿಂದ ಆಚೆ ಬಂದು ಕೊಟ್ಟಂಥ ಕಾಂಟ್ರಿಬ್ಯೂಷನ್ ಆಫ್ರಿಕನ್ ಅಮೇರಿಕನ್ ಸಮುದಾಯಕ್ಕೆ ಏನಿದೆ ಅದು ಇವತ್ತಿಗೆ ನಮಗೆ ಮುಖ್ಯ ಆಗುತ್ತೆ, ಮತ್ತು ಅವರು ಅದನ್ನು ಮಾಡಿ ಹೋಗಿದ್ದಾರೆ ಅಂತ. ಸೊ ಹಾಗಾಗಿ ಈ ಥರದ ಪುಸ್ತಕಗಳು ಮತ್ತು ಈ ಥರದ ನೆರೇಷನ್ಗಳು ನಾವು ಕೇವಲ ದಲಿತ ಚಳುವಳಿ ಮಾತ್ರ ಅಲ್ಲ, ದಲಿತರ ಬದುಕನ್ನು ಕೂಡ ನೋಡೋದಕ್ಕೆ ಬೇಕಾದಂಥ ಒಂದು ಲೆನ್ಸನ್ನು ನಮಗೆ ಕೊಡುತ್ತೆ. ಯಾಕೆಂದರೆ ಬರೀ ML ಶ್ರೀನಿವಾಸ್ ಬರೆದಿರುವಂಥ ಪುಸ್ತಕ ಮಾತ್ರ ಸೋಷಿಯಲಾಜಿಕಲ್ ಡಾಕ್ಯುಮೆಂಟ್ ಆಗಲ್ಲ, ಸೋಷಿಯಲಾಜಿಕಲ್ ಸ್ಟಡಿ ಆಗಲ್ಲ. ದೊಡ್ಡಟ್ಟಿನೂ ಕೂಡ ಒಂದು ದೊಡ್ಡ ಸೋಷಿಯಲಾಜಿಕಲ್ ಡಾಕ್ಯುಮೆಂಟನ್ನೇ ಮತ್ತು ಒಂದು ದೊಡ್ಡ ಕಾಣಿಕೆ ಅಂತ ಅನಿಸುತ್ತೆ. ಮತ್ತು ಆತ್ಮಕಥೆಗಳ ಪ್ರಕಾರವನ್ನೇ ಒಂದು ರೀತಿಯಲ್ಲಿ ಬ್ರೇಕ್ ಮಾಡಿ ಒಂದು ಊರು, ಒಂದು ಸಮುದಾಯ ತನ್ನ ಕಥೆಯನ್ನು ಹೇಳ್ಕೊಂಡಿರೋದಕ್ಕೆ ಕಾರಣಕ್ಕೋಸ್ಕರ ಕನ್ನಡ ಸಾಹಿತ್ಯಕ್ಕೆ ಇದು ಭಾಳ ವಿಶಿಷ್ಟವಾದಂಥ ಕೃತಿ ಅಂತ ನನಗೆ ಅಂದ್ಕೊಂಡಿದ್ದೀನಿ. ಮತ್ತು ಈ ಕೃತಿಯನ್ನು ಬರೆಯೋದಕ್ಕೆ ಮಾಡೋದಕ್ಕೆ ಮನಸ್ಸು ಮಾಡಿದ ದೊರೆರಾಜ್ ಸರಿಗೆ ಮತ್ತು ನಿರೂಪಣೆ ಮಾಡಿದಂಥ ಆನಂದ್ ಮೂರ್ತಿ ಸರಿಗೆ ಮತ್ತು ಇಲ್ಲಿ ಮಾತಾಡಿರುವಂಥ ಎಲ್ಲರಿಗೂ ಕೂಡ ಅವರ ನೆನಪುಗಳಿಗೆ ಮತ್ತು ಅವರ ಕಾಂಟ್ರಿಬ್ಯೂಷನ್ ಏನಿದೆ, ಆ ಹಟ್ಟಿಯನ್ನು ಕೇವಲ ಅವರ ಒಂದು ಹಟ್ಟಿಯಾಗಿ ಮಾತ್ರವನ್ನು ಉಳಿಸದೆ ಅದನ್ನು ದಲಿತ ಚಳುವಳಿಗೆ ಒಂದು ಮನೆಯ ಥರನೋ, ದಲಿತ ಚಳುವಳಿ ಮತ್ತು ತುಮಕೂರಿನ ದಲಿತ ಚಳುವಳಿಗೆ ಅದು ಕೊಟ್ಟಂಥ ಕಾಂಟ್ರಿಬ್ಯೂಷನ್ ಎಲ್ಲದ ಕಾರಣಕ್ಕೋಸ್ಕರ ಆ ಪುಸ್ತಕಕ್ಕೆ ನಾನು ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.